ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಜೇನುಗೂಡು. ಓಕೆ, ಆಲ್ರೆಡಿ ನೀವೆಲ್ಲ ತಮ್ಮನೈಲು ಟೈಟಲ್ ನೋಡ್ಬಿಟ್ಟಿರ್ತೀರಾ. Q&A ಮಾಡೋದಕ್ಕೆ ಇವತ್ತು ಕೂತಿದ್ದೀವಿ. ಸೊ ತುಂಬ ಜನ, ಎಷ್ಟು ಜನ ಕೇಳ್ತಿದ್ರಿ ಅಂದರೆ ಪ್ರತಿ ವಿಡಿಯೋದಲ್ಲೂ ವೆಂಕಿ ಪೂಜಾ ಅವರ ಲವ್ ಸ್ಟೋರಿ ಅಥವಾ ಮದುವೆ ಸ್ಟೋರಿ ಅಥವಾ ಅರೇಂಜ್ ಮ್ಯಾರೇಜಾ ಲವ್ ಮ್ಯಾರೇಜಾ ಇದೆಲ್ಲ ಕೇಳ್ತಾನೆ ಇರ್ತೀರಿ, ತುಂಬ ಕೇಳ್ತಿದ್ರಿ. ಮತ್ತು ಪೂಜಾ ಅವ್ರ ಫ್ಯಾಮಿಲಿ ಬಗ್ಗೆ ಹೇಳಿ, ಮತ್ತು ಒಂದಷ್ಟು ಅವರಿಬ್ಬರು ಹೆಂಗೆ ಅಂದರೆ ಅವರಿಬ್ರದ್ದು ಹೆಂಗೆ ಮೀಟ್ ಆದರು, ಸೊ ಯಾರು ಲವ್ ಮಾಡಿದ್ರ ಅಥವಾ ಅರೇಂಜ್ ಮ್ಯಾರೇಜಾ ಮನೇಲಿ ನೋಡಿದ್ರ, ಸೊ ಇದೆಲ್ಲ ಕ್ವಶನ್ಸ್ ಕೇಳ್ತಾನೆ ಇದ್ರಿ. ಸೊ ಅದಕ್ಕೋಸ್ಕರ ನಾವು ಇವತ್ತು Q&A ಮಾಡ್ಬಿಡೋಣ. ನೀವೆಲ್ಲ ತುಂಬ ಒಂದಷ್ಟು ಕ್ವಶನ್ಸ್ ಕೇಳಿದ್ರಲ್ಲ, ಸೊ ಅದರಲ್ಲೂ ಒಂದಷ್ಟು ಚಾಯ್ಸ್ ಮಾಡಿ ಸೆಲೆಕ್ಟ್ ಮಾಡಿ ಇವತ್ತು ಆನ್ಸರ್ ಮಾಡ್ತಾರೆ. ನಾನು ಹಂಗೂ ಅಂದೆ, ನೀವಿಬ್ರು ಮಾಡಿರಿ ನಾನು ವಿಡಿಯೋ ಮಾಡ್ತೀನಿ ಅಂತ. ಸೊ ಇವರು ಇಲ್ಲ ಪೂಜಾರಿ ಇರಬೇಕು, ನಾನು ಇರಲೇಬೇಕಂತ ಅವ್ರಿಗೆ. ಅದಕ್ಕೂ ಆಮೇಲೆ ಒಂದಷ್ಟು ಜನ ಬೈಕ್ ಹತ್ತಾರೆ, ಅವೆಲ್ಲ ಇವರಿಬ್ರು ಮಧ್ಯೆ ಯಾವಾಗಲೂ ಮತ್ತೆ. ಬಟ್ ಏನು ಗೊತ್ತಾ, ಅವರಿಬ್ರು ಮದುವೆ ಆಗಿ ಅವ್ರ ಊರಿಗೆ ಕಳ್ಸಿದ್ರೆ ಫಸ್ಟ್ ಡೇ ಕಳ್ಸೋದು ಅಲ್ಲ, ಮತ್ತೆ ನೈಟ್ ಫೋನ್ ಮೇಲೆ ಫೋನು ಇಬ್ರು ಬಾ 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 ಅಂದ್ಬಿಟ್ಟು ಕರ್ಸ್ಕೊಂಡವ್ರೆ ಮತ್ತೆ. ಓಕೆ, ತಡ ಮಾಡಿದೆ ಹೋಗ್ಬಿಡೋಣ. ಫಸ್ಟ್ ಕ್ವಶನ್ ಕೇಳ ಇಬ್ರಿಗೂ. ನಿಮ್ಮದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ಇವಾಗಲೇ ಅದು ಕೇಳಲ್ಲ, ವೆಯ್ಟ್ ಮಾಡಿ. ಆ ಕ್ವಶನ್ನು ವೆಯ್ಟ್ ಮಾಡಬೇಕು, ಇಲ್ಲಾಂದರೆ ನೋಡಿದ ತಕ್ಷಣ ಸ್ಕಿಪ್ಪು, ಅದಕ್ಕೆ. ಓಕೆ, ಈಗ ಫಸ್ಟ್ ಕ್ವಶನ್ ಕೇಳಲ್ಲ. ಫಸ್ಟ್ ಇದು ತುಂಬ ಅಂದರೆ ತುಂಬ ಏನಂದರೆ ಅವ್ರಿಗೊಂಥರ ನೆಗೆಟಿವ್ ಕಾಮೆಂಟೇ ಆಗ್ಬಿಟ್ಟಿತ್ತು ಇದು ನಿಮಗೆ. ಸೊ ಏನಂದರೆ, ಯಾಕೆ ಪೂಜಾ ಅವರು ಹಾಫ್ ಸ್ಲೀವ್ ಹಾಕ್ಕೊಂಡಿದ್ರಿ ಎಂಗೇಜ್ಮೆಂಟಿಗೆ ಅಂತ. ಸೊ ಅದು ನಿಜವಾಗ್ಲೂ ಎಷ್ಟು ಇವಾಗಲೂ ಆ ವಿಡಿಯೋಗೆ ಹೋಗ್ಬಿಟ್ಟು ಕಮೆಂಟ್ ಬರುತ್ತೆ, ಈಗಲೂ ಬರುತ್ತೆ ಕಮೆಂಟ್ಸು. ಸೊ ಅದಕ್ಕೆ ಫಸ್ಟ್ ಅದೊಂದು ಕ್ಲಾರಿಟಿ ಕೊಟ್ಬಿಡ್ರಿ. ಹಾಫ್ ಸ್ಲೀವ್ ಯಾಕೆ ಹಾಕ್ಕೊಂಡಿದ್ದಂದರೆ, ನಾವು ಎಂಗೇಜ್ಮೆಂಟ್ ಮತ್ತು ಮದುವೆದು ಡೇಟ್ ಕೇಳಕ್ಕೆ ಹೋಗುವಾಗ ಪೂಜಾರು ಏನಂದ್ರೆ ನಮ್ಮ ಹೆಸರಿಗೆ ಒಂದು 7 ಡೇಟ್ ವೀಕ್ ಅಲ್ಲ, 3 ಡೇಟ್ಸ್ ಕೊಟ್ಟು 3 ಡೇಟ್ ಕೊಟ್ಟಿದ್ರು. 3 ಡೇಟ್ಸ್ ಕೊಟ್ಟಿದ್ರು. ಅದಾದ್ಮೇಲೆ 8 ಮತ್ತೆ ಏನೋ ಇಲ್ಲ 8 ಅದೇ ಆಗೋಗಿತ್ತು, ಆಲ್ರೆಡಿ ಟೈಮ್ ಆಗೋಗಿತ್ತು ನಮ್ದು. ಸೊ ಇದ್ದಿದ್ದೆ ಇನ್ನು 7 ದಿನದಲ್ಲಿ ನಾವು ಏನ್ ತಗೊಳ್ಳೋದು, ಸ್ಯಾರಿ ಪರ್ಚೇಸ್ ಮಾಡಿದ್ದೆ ಎಂಗೇಜ್ಮೆಂಟ್ ಹಿಂದೆ ದಿನ ಈವ್ನಿಂಗ್ ಅಲ್ವಾ, ಈವ್ನಿಂಗ್ ಮಾಡಿದ್ದು. ಅದೊಂದು ನೈಟ್ ಅಲ್ಲಿ ಯಾರು ಹೊಲ್ಕೊಡ್ತಾರೆ, ಅದಕ್ಕೆ ರೆಡಿಮೇಡ್ ಬ್ಲೌಸ್ ತಗೊಂಡು ಅದನ್ನೇ ಹಾಕೊಂಡು ಮ್ಯಾನೇಜ್ ಮಾಡ್ಬಿಟ್ಟು. ಸೊ ಅವ್ರಿಗೆ ಪಾಪ ಟೈಮ್ ಇರ್ಲಿಲ್ಲ. ನಾನು ಆಕ್ಚುಲಿ ನಾನು ಸ್ಲೀವ್ಲೆಸ್ ಹಾಕೋದೇ ಇಲ್ಲ, ಇವಾಗ ಇಲ್ಲಿ ಬಂದ್ಮೇಲೆ ಹಾಕಕ್ ಸ್ಟಾರ್ಟ್ ಮಾಡಿದ್ದು. ನಾನು ಸ್ಲೀವ್ಲೆಸ್ ನನಗೆ ಇಷ್ಟನೇ ಆಗಲ್ಲ ಪಾಪ ಅವ್ರಿಗೆ. ಅದ್ ನೋಡ್ರಿ, ಅದಕ್ಕೆ ಈ ತರ ಕೇಳೋರು ಓಕೆ ಅಂದ್ರೆ ಅವ್ರಿಗೆ ಒಂದು ಡೌಟ್ ಅಲ್ಲಿ ಕೇಳಿದ್ದಾರೆ. ಇನ್ನೊಂದಷ್ಟು ಜನ ಆಗ್ಲೇ ಪೂಜೆಗೆ ಆಟಿಟ್ಯೂಡ್ ದುರಾಕಾರ ಅಂತೆಲ್ಲ ಮಾಡಿದ್ರು, ನೋಡಿದ್ರಲ್ಲ ಕಮೆಂಟ್. ಏನು ಮಾಡಕ್ಕ ಅಂದ್ರೆ ಹಾಫ್ ಸ್ಲೀವ್ ಹಾಕ್ಬಿಟ್ಟಿದ್ದಾಳೆ, ದುರಾಂಕಾರ. ಅದು ಹಾಫ್ ಸ್ಲೀವ್ ಹಾಕಿದ್ರೆ ದುರಾಂಕಾರ, ಏನು ಮಾಡಕ್ಕಾಗಲ್ಲ. ಸೊ ಇದಕ್ಕೆ ನಿಮ್ಮೆಲ್ರಿಗೂ ಒಂದು ಕ್ಲಾರಿಟಿ ಸಿಕ್ತು ಅಂತ ಅನ್ಕೊಳ್ತೀನಿ. ಸೊ ಓಕೆ, ಈಗ ಪೂಜಾ ಅವರ ಎಜುಕೇಷನ್ನು ಮತ್ತು ವೆಂಕಿ ಅವರ ಎಜುಕೇಷನ್ ಏನು? ನಂದು BCA ಕಂಪ್ಲೀಟೆಡ್, BCom ಕಂಪ್ಲೀಟೆಡ್. ಇದು ಎಂಗೇಜ್ಮೆಂಟ್ ಯಾಕೆ ನಮ್ಮ ಮನೇಲಿ ಮಾಡಿದ್ವಿ? ಸೊ ಆ್ಯಕ್ಚುಲಿ ಯೂಶ್ವಲಿ ನಮಗೂ ಗೊತ್ತು, ನಮ್ಮ ಮನೆಯವ್ರಿಗೂ ಗೊತ್ತು, ಅವ್ರ ಮನೆಯವ್ರಿಗೂ ಗೊತ್ತು, ಹೆಣ್ಣಿನ ಮನೇಲಿ ಎಂಗೇಜ್ಮೆಂಟ್ ಮಾಡ್ತಾರೆ. ಹೌದು, ಇದು ವ್ಯಾಲಿಡ್ ಕ್ವಶನೇ. ಸೊ ಏನಕ್ಕೆ ನಮ್ಮ ಮನೇಲಿ ಆಗಿದ್ದು ಅದನ್ನು ಹೇಳ್ರಿ. ನಮ್ಮ ಮನೇಲಿ ಏನಕ್ಕಾಗಿದ್ದು ಅಂದ್ರೆ ಡೇಟ್ ಇರ್ಲಿಲ್ವಲ್ಲ, ಸೊ ಟೈಮ್ ಇರಲಿಲ್ಲ. ನಾವು ಅಲ್ಲಿಗೆ ಮತ್ತೆ ನಮ್ಮ ಕಡೆಯವರೆಲ್ಲರೂ ಮತ್ತೆ ಅಲ್ಲಿಗೆ ಹೋಗ್ಬೇಕು, ಅದು ಇದು ಅಂದ್ಬಿಟ್ಟು ಇದಾಗ್ಬಿಟ್ಟು ಮತ್ತೆ ನಮ್ಮ ರಿಲೇಟಿವ್ಸ್ ಕೆಲವರೆಲ್ಲ ಇಲ್ಲೇ ಇದ್ದಾರೆ, ಅಪ್ಪಂದು ಬ್ರದರ್ಸ್ ಎಲ್ಲ ಅವರೆಲ್ಲ ಇಲ್ಲಿಗೆ ಬಂದಿದ್ರು. ಸೊ ಇವ್ರ ರಿಲೇಟಿವ್ಸ್ ಇಲ್ಲೇ ಇರೋದು ಬ್ಯಾಂಗ್ಳೂರಲ್ಲೇ, ಅವರೆಲ್ಲ ಬಂದಿದ್ರು ರಿಲೇಟಿವ್ಸ್. ಆಮೇಲೆ ನಮ್ಮ ರಿಲೇಟಿವ್ಸ್ ಅಷ್ಟೇ ಎಲ್ಲ ಬ್ಯಾಂಗ್ಳೂರಲ್ಲೇ ಇರೋದು. ಲಾಸ್ಟ್ ಮೂಮೆಂಟ್ ಅಲ್ಲಿ ಎಲ್ಲಾರ್ಗೂ ನಾವು ಇನ್ಫಾರ್ಮ್ ಮಾಡೋಕ್ಕಾಗಲ್ಲ. ಸೊ ಅಲ್ಲಿ ಬನ್ನಿ ಅಂತೆಲ್ಲ ಅಂದ್ರೆ ಇವ್ರದ್ದು ಚಿಕ್ಕಮಂಗ್ಳೂರು ಅಲ್ಲ, ಸೊ ಅಲ್ಲಿಗೆ ಬನ್ನಿ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ. ಸೊ ಆದ ಕಾರಣ ನಾವು ನಮ್ಮ ಮನೇಲೇ ಇಟ್ವಿ. ಸೊ ನಮ್ಮ ಮನೇಲಿ ಅಂದರೆ ಅವ್ರ ರಿಲೇಟಿವ್ಸು ಬರ್ಬೋದು, ಪಾಪ ನಮ್ಮ ರಿಲೇಟಿವ್ಸು ಬರ್ಬೋದು ಅಂದ್ಬಿಟ್ಟು ಅದಕ್ಕೋಸ್ಕರನೇ ಮದುವೆನ ಕೊಪ್ಪದಲ್ಲಿ ಮಾಡಿದ್ವಿ. ಈಗ ಯಾರು ಎಲ್ಲ ವೆಯ್ಟ್ ಮಾಡ್ತಿದ್ದು ಕ್ವಶನ್ಗೆ ಬಂದ್ಬಿಡೋಣ. ಯಾಕಂದರೆ ನಾವು ಏನೇ ಕ್ವಶನ್ ಇವ್ರಿಗೆ ಕೇಳಿರೋ ಕ್ವಶನ್ ಹೆಂಗಿದೆ ಅಂದರೆ, ಎಲ್ಲಿಗೆ ಹೋದ್ರು ಅಲ್ಲಿಗೆ ಬಂದು ನಿಲ್ತೈತೆ. ಸೊ ಈಗ ಹಿಂದಿನ ಕ್ವಶನ್ ಕೇಳಿದ್ದು ಅಷ್ಟೇ, ಅಲ್ಲಿಗೆ ಹೋಗ್ಬೇಕಿತ್ತು. ಸೊ ನಿಮ್ಮಿಬ್ರದ್ದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ಇದು ತುಂಬ ಕ್ಯೂರಿಯಾಸಿಟಿ ಕೇಳ್ತಿದ್ದೀರಾ. ಸೊ ನೆಕ್ಸ್ಟ್ ಬರೋ ಕ್ವಶನ್ಸು
ಇದ್ರ ಮೇಲೆ ಈ ಬೇಸ್ ಮೇಲೆ ಇರುತ್ತೆ. ಸೊ ಅದಕ್ಕೆ ಇವಾಗ ಹೇಳ್ಬಿಟ್ರೆ ನೆಕ್ಸ್ಟ್ ನೀವು ಆನ್ಸರ್ ಮಾಡೋದಕ್ಕೆ ಈಸಿಯಾಗಿರುತ್ತೆ. ಹೇಳಿ, ನಿಮ್ಮದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ನಮ್ದು ಆ್ಯಕ್ಚುಲಿ ಬಂದು ಅರೇಂಜ್ ಮ್ಯಾರೇಜ್ ಅಲ್ಲ, ಲವ್ ಮ್ಯಾರೇಜ್. ತುಂಬ ಜನ ಕೇಳಿದೆ, ನಮ್ಮದು ಅವಳದು ಲವ್ ಮ್ಯಾರೇಜ್. ತುಂಬ ವರ್ಷ, 1-2 ವರ್ಷ ಲವ್ ಮಾಡಿ, ತುಂಬ ಇಷ್ಟಪಟ್ಟು ನಾನು ಪೂಜನ್ನ ಲವ್ ಮಾಡಿ, ನಾನು ಅವಳನ್ನ ಲವ್ ಮಾಡಿ, ಅವಳು ನನ್ನ ಲವ್ ಮಾಡಿ, ಕೊನೆಗೂ ಮನೇಲಿ ಒಪ್ಪಿಸಿ ಮದುವೆ ಆಯಿತು. ಓಕೆ, ಅವ್ರದ್ದು ಲವ್ ಸ್ಟೋರಿ ಬೇಕು ಅಂದರೆ ನೆಕ್ಸ್ಟ್ ವ್ಲಾಗ್ ಕಮೆಂಟಲ್ಲಿ ತಿಳಿಸಿ. ಸೊ ನೆಕ್ಸ್ಟ್ ಅವರು ಲವ್ ಸ್ಟೋರಿನ ಆ್ಯಕ್ಚುಲಿ February 14 ಮಾಡಿಬಿಡೋಣ ಅಂತ ಅಂದ್ಕೊಂಡ್ವಿ, ಆಗಲಿಲ್ಲ ಮಾಡೋದಕ್ಕೆ, ಹುಷಾರಿರಲಿಲ್ಲ ನಮಗೆ, ಅದಕ್ಕೆ ಮಾಡೋಕ್ಕಾಗಲಿಲ್ಲ. ಓಕೆ, ಲವ್ ಮ್ಯಾರೇಜ್ ಆದರೆ ಫಸ್ಟ್ ಯಾರು ಪ್ರಪೋಸ್ ಮಾಡಿದ್ದು? ಪ್ರಪೋಸ್ ಅದೆಲ್ಲ ಮಾಡಿ ಸ್ಟೋರಿಯಲ್ಲಿ ಓಕೆನಾ? ಇರಲಿ ಬಿಡು. ಮತ್ತೆ ನಿಮಗೆ ಬಾಕ್ಸ್ ಮುಚ್ಚಿಟ್ಬಿಟ್ರು. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀವಿ. ಅದು ಅದ್ರದ್ದೇ ಯಾಕಂದ್ರೆ ಲವ್ ಸ್ಟೋರಿ ವಿಡಿಯೋದಲ್ಲಿ. ಹೌದು, ಯಾಕಂದ್ರೆ ಅದು ನಿಮಗೂ ಒಂದು ಕ್ಯೂರಿಯಾಸಿಟಿ ಇರಲಿ, ಯಾರು ಫಸ್ಟ್ ಪ್ರಪೋಸ್ ಮಾಡಿದ್ದು ಯಾರು ಅಂತೆಲ್ಲ. ಸೊ ನೀವಿಬ್ರು ಹೇಗೆ ಮೀಟ್ ಆದ್ರಿ ಆ್ಯಂಡ್ ಎಲ್ಲಿ ಮೀಟ್ ಆಗಿದ್ದು? ಫಸ್ಟ್ ಮೀಟ್ ಬಂದು ಚಿಕ್ಕಮಂಗ್ಳೂರಲ್ಲೇ ಮೀಟ್ ಮಾಡಿದ್ದು. ಅಂದರೆ ಹಂಗೆ ಮಾತಾಡ್ತಾ ಚಿಕ್ಕಮಂಗ್ಳೂರಲ್ಲಿ ಮೀಟ್ ಆಗಿದ್ದು. ಆಮೇಲೆ ಫ್ರೆಂಡ್ಸ್ ಆಗಿದ್ವಿ. ಆಮೇಲೆ ಫ್ರೆಂಡ್ಸ್ ಅಂತ ಎಲ್ಲ ಸ್ಟಾರ್ಟಿಂಗೇ ಲವ್ ಆಗೋಯ್ತು ಅವಳ ಮೇಲೆ. ಓಕೆ, ಇದು ಇದನ್ನ ಮತ್ತೆ ಡೀಟೇಲ್ ಆಗಿ ಅವರು ಲವ್ ಸ್ಟೋರಿ ಬ್ಲಾಗಲ್ಲಿ ಹೇಳ್ತಾರೆ. ಕ್ವಶನ್ ಬಂದ್ಬಿಟ್ಟು, ಪೂಜಾ ಅವರ ಊರು ಯಾವುದು? ನಮ್ಮೂರು ಶೃಂಗೇರಿ ಹತ್ರ ಕೊಪ್ಪ ಅಂತ. ಗೊತ್ತಿದೆ, ಬಟ್ ಕೆಲವರು ಅಂದ್ರೆ ಹೊಸ ವ್ಯೂವರ್ಸ್ ಇರ್ತಾರಲ್ಲ, ಅವ್ರು ಕೇಳ್ತಿದ್ರು, ಕಮೆಂಟ್ ಮಾಡ್ತಾನೆ ಇದ್ರು. ಸೊ ಅವ್ರಿಗೋಸ್ಕರ ಒಂದು ಹೇಳ್ಬಿಡು. ಕೊಪ್ಪ. ಹೆಣ್ಣು ನೋಡಕ್ಕೆ ನಾವ್ ಯಾಕೆ ಪೂಜಾ ಅವ್ರ ಮನೆಗೆ ಹೋಗ್ಲಿಲ್ಲ, ಅವರ ನಮ್ಮ ಮನೆಗೆ ಯಾಕೆ ಬಂದಿದ್ದು? ಅದನ್ನ ನೀನೇ ಹೇಳ್ಬಿಡು, ನೀಟಾಗಿ ಹೇಳ್ದಲ್ಲ. ಸೊ ಆಕ್ಚುಲಿ ಏನಂದ್ರೆ, ಇವಾಗ ಇವ್ರ ಅಪ್ಪ ಅಮ್ಮನ ಹತ್ರ ಇವ್ನು ಮಾತಾಡಿದ್ನಲ್ಲ, ಸೊ ಅವ್ರು ಯಾರಿಗೇ ಆಗಲಿ ಒಂದು ಹೆಣ್ಣೆತ್ತವ್ರಿಗೆ ಭಯ ಇದ್ದೇ ಇರುತ್ತೆ. ಸೊ ಹುಡುಗ ಹೆಂಗೆ, ಯಾವ ಊರು ಅಂದರೆ ಬೆಂಗಳೂರು ಅಂದರೆ ತುಂಬ ಜನಕ್ಕೆ ನಾನು ಇದು ನೋಡಿದ್ದೀನಿ. ಬೆಂಗಳೂರು ಅಂದರೆ ಏನೋ ಒಂಥರ ಭಯ ಇರುತ್ತೆ. ಬೆಂಗಳೂರು ಜನ ಹುಡುಗರು ಅಂದರೆ ಏನೋ ಒಂಥರ ಅಂದರೆ ಅವ್ರು ಸರಿ ಇರಲ್ಲ, ಆ ಒಂದು ಥಾಟ್ ಇದೆ, ಯಾಕೆ ಅಂತ ಗೊತ್ತಿಲ್ಲ. ಸೊ ಅದೇ ಥಾಟ್ ಇವ್ರ ಅಮ್ಮಂಗೂ ಇತ್ತು, ಆಂಟಿಗೆ. ಸೊ ಅಲ್ಲಿರೋರು ಅಂತೀರಾ ಹಿಂಗೆ ಏನು ಅಂತ ಗೊತ್ತಿಲ್ಲ ಅಂದ್ಬಿಟ್ಟು ಆಮೇಲೆ ಒಂದ್ಸತಿ ಅಲ್ಲ, ಅದೇ ಹೆಣ್ಣೆತ್ತವ್ರಿಗೆ ಆ ಭಯ ಇದ್ದೇ ಇರುತ್ತೆ. ಸೊ ಅವ್ರು ಅದಕ್ಕೆ ಇಲ್ಲಿ ಮನೆತನ, ನಮ್ಮ ಮನೆತನ ಆಗಿರ್ಬೋದು, ಅಥವಾ ನಾವು ಹೆಂಗೆ, ಯಾರು ಇಲ್ಲಿ ಹೆಂಗೆ ಏನು ಅಂತ ನೋಡೋದಕ್ಕೋಸ್ಕರ ಬಂದರು ಅವರು. ಫಸ್ಟು ಅವ್ರು ನಮ್ಮ ಮನೆಗೆ ಬಂದು ಏನಾಯಿತು, ಮಾತುಕತೆ ಆಗೋಯ್ತು. ಮಾತುಕತೆ ಆಗಿ ಹೂವು ಮುಡಿಸಿ ಶಾಸ್ತ್ರನೂ ಆಗೋಯ್ತು. ಮತ್ತು ಎಂಗೇಜ್ಮೆಂಟ್ ಡೇಟು ಫಿಕ್ಸ್ ಹಂಗೆ ಮಾಡ್ಕೊಂಡು ಆಮೇಲೆ ಸುಮ್ಮನೆ ತಡ ಮಾಡೋದು ಬೇಡ ಅಂದ್ಬಿಟ್ಟು ಮತ್ತು ಅಲ್ಲಿಂದ ಅವರೇ ಬಂದು ಎಂಗೇಜ್ಮೆಂಟ್ ಮುಗಿಸಿದ್ವಿ. ಪೂಜಾ ಅವರ ಅಪ್ಪ ಅಮ್ಮ ಹೆಸರು ಏನು? ಪೂಜಾ ಅವರ ಅಪ್ಪ ಅಮ್ಮನ ಹೆಸರು ಬಂದು, ತಾಯಿ ಹೆಸರು ಪುಷ್ಪ ಅಂತ. ತಾಯಿ ಹೆಸರು ಪುಷ್ಪ, ತಂದೆ ಹೆಸರು ಜಗದೀಶ್. ನೆಗೆಟಿವ್ ಆಗಿ ತುಂಬಾ ಜನ ಕೇಳಿದ್ದು ಕ್ವಶನ್, ಪೂಜಾ ಮದುವೆಗೂ ಮುಂಚೆ ಯಾಕೆ ನಿಮ್ಮ ಮನೇಲಿ ಉಳ್ಕೊಂಡಿದ್ದು ಆ ಥರ, ಅಂದರೆ ತುಂಬಾ ನೆಗೆಟಿವ್, ತುಂಬಾ ಜನ ಮಾಡಿದ್ರು ನೆಗೆಟಿವ್ ಕಮೆಂಟ್. ನಾನು ಹೇಳ್ಬಿಡ್ತೀನಿ ಏನಕ್ಕೆ ಅಂದರೆ, ಕೊಪ್ಪ ಇಲ್ಲಿಂದ ಕೊಪ್ಪಗೆ ಬಂದು 350 ಕಿಲೋಮೀಟ್ರ್. ಅಲ್ಲಿಂದ ಮತ್ತೆ ಇನ್ನೊಂದು, ಅಲ್ಲಿ ನಾವು ಅಂದ್ಕೊಂಡಂಗೆ ಬಟ್ಟೆಗಳಾಗಲಿ ಏನೇ ಆಗಲಿ ಪರ್ಚೇಸ್ ಮಾಡೋದಕ್ಕಾಗೋದಿಲ್ಲ. ಇವಳು ಯಾವಾಗಲೂ ಓಡಾಡೋದಕ್ಕಾಗೋದಿಲ್ಲ. ಅದಕ್ಕೆ ಏನು ಮಾಡಿದ್ವಿ, ಇಲ್ಲೇ ನಾನು ಅವಳು ಇಬ್ಬರು ಮಾತಾಡಿಕೊಂಡು, ಇವಾಗ ನಂದು ಅವಳದು ಮದುವೆ, ನಾನು ಅವಳು ನಮ್ಗೆ ಏನೇನು ಬೇಕು ಇಷ್ಟಪಟ್ಟಿದ್ದ ನಾವು ತಗೊಳ್ಳೋಣ ಅಂದ್ಬಿಟ್ಟು ನಾವು ಒಟ್ಟಿಗೆ ಮಾತಾಡಿಕೊಂಡು ಅವಳು ಇಲ್ಲೇ ಇದ್ವಿ. ಅಂದರೆ ಇಲ್ಲೇ ಇದ್ರು ಅಂದರೆ ಏನು 1.5 ತಿಂಗಳು 2 ತಿಂಗಳು ಇರಲಿಲ್ಲ ಅವರು. ಸೊ ಇದ್ದಿದ್ದೆ ಒಂದು 4 ದಿನ 5 ದಿನ ಅಷ್ಟೇ. ಸೊ ಯಾಕಂದ್ರೆ ಅವ್ರ ಮದುವೆ ಅಷ್ಟು ದಿನ ಇದ್ದರೂ ಪರ್ಚೇಸೇ ಮುಗಿಲಿಲ್ಲ. ಅವ್ರ ಎಂಗೇಜ್ಮೆಂಟ್ ಶಾಪಿಂಗ್ ಮಾಡಬೇಕಿತ್ತು. ಸೊ ಅದಕ್ಕೋಸ್ಕರ ಉಳ್ಕೊಂಡಿದ್ದು ಅಷ್ಟೇ. ಅದು ಬಿಟ್ಟರೆ ಮದ್ವೆದು ಎಂಗೇಜ್ಮೆಂಟ್ ಇಂದು ಎರಡು ಅಂದ್ರೆ ಫಸ್ಟ್ ಮದ್ವೆ ಎಂಗೇಜ್ಮೆಂಟ್ಗೆ 2 ದಿನ ಅಲ್ಲ, 1 ದಿನ ಮುಂಚೆ ಬಂದಿದೆ ಅಷ್ಟೇ. ಒಂದೇ ದಿನ ಮುಂಚೆ ಬಂದು ಮದ್ವೆಗೆ ಮಾತ್ರ ಒಂದು 5 ದಿನ 5 ದಿನ ಉಳ್ಕೊಂಡಿದ್ರು. ಸೊ ಅಷ್ಟೇ. ನಾನೇ ಆನ್ಸರ್ ಮಾಡ್ಬಿಡ್ತೀನಿ. ಅರ್ಜುನ್ ಯಾಕೆ ವ್ಲಾಗಲ್ಲಿ ಜಾಸ್ತಿ ಬರ್ತಿಲ್ಲ? ಯಾಕೆ ಅಂದರೆ ಈಗ ಅಷ್ಟೇ ಅವ್ರು ಮದುವೆ ಆಗಿದ್ದಾರೆ. ಸೊ ಆಮೇಲೆ ನಿಮಗೂ ಒಂದಷ್ಟು ಜನಕ್ಕೆ ಬೇಜಾರಾಗ್ಬಿಟ್ಟಿರುತ್ತೆ. ಸೊ
ಸೊ ಬ್ಯಾಚುಲರ್ಸ್ನ ನೋಡಿ 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 ಬೇಜಾರಾಗ್ಬಿಟ್ಟಿರುತ್ತೆ. ಸೊ ಈಗ ಅವನು ಬೆಂಕಿ ಈಗ ಏನಂತಾರೆ ಬ್ಯಾಚುಲರ್ ಇಂದ ಸಂಸಾರಿ ಆಗಿದ್ದಾನೆ. ಸೊ ಸಂಸಾರಿ ಬ್ಲಾಗ್ನ ನೋಡ್ರಿ. ನೀನ್ ಅದಕ್ಕೆ ಬಂದು ನಮ್ಮನ್ನ ಅಬ್ಸರ್ವ್ ಮಾಡ್ಬೇಕು, ಸಂಸಾರಿ ಹೆಂಗಾಗ್ತಾನೆ ಏನು ಅಂತ. ನಾ ಹೆಂಗಾಗ್ತಾನೆ ಮದುವೆ ಆಗತ್ತಾನೆ. ಸೊ ಇವರು ಅದೇ ಇವಾಗ ಏನು ಬ್ಯಾಚುಲರ್ಸ್ ಲೈಫ್ ಇಂದ ಅವನು ಸಂಸಾರಿ ಆಗಿದಾನಲ್ಲ. ಸೊ ಈ ವ್ಲಾಗ್ನ ನೀವು ನೋಡಿ ಎಂಜಾಯ್ ಮಾಡಿ. ಆಮೇಲೆ ಬೇಕಾದ್ರೆ ನಾನು ಅವಾಗ ಬರ್ತಾ ಇರ್ತೀನಿ. ಸ್ವಲ್ಪ ನಾನು ಕೆಲಸ ಮತ್ತೆ ನನಗೂ ಅಷ್ಟೇ ಬೇರೆ ತುಂಬಾ ಮತ್ತೆ ಇವನು ಎಡಿಟಿಂಗ್ ಎಲ್ಲ ಇವನೇ ಮಾಡ್ತಿರೋದು. ಆಮೇಲೆ ವ್ಲಾಗ್ ಎಡಿಟಿಂಗು, ಆಮೇಲೆ ಇವಾಗ ಅವ್ರಿಗೆ ರೀಲ್ಸ್ ಮಾಡಿಸ್ತಾ ಇದ್ದೀನಿ ಅವ್ರಿಬ್ರಿಗೂ. ಈಗ ನೋಡ್ರಿ ಇಷ್ಟೊತ್ತು ಅದೇ ಜಾಗ ಆಯ್ತು ನನಗೂ ಅವ್ರಿಗೂ. ಸೊ ಅವರು ಏನು ಕೈಯಲ್ಲಿ ಆಯ್ತಿಲ್ಲ ಅದನ್ನ ನಾನು ಇಲ್ಲ ಮಾಡಿ ರೀಲ್ಸ್ ಮಾಡಲೇಬೇಕು ಅಂತ ಹೇಳ್ತಿದ್ದೀನಿ. ಒಟ್ಟಿನಲ್ಲಿ ಅವರು ಅದೇ ಹೇಳ್ತಾರೆ, ರೀಲ್ಸ್ ಮಾಡಲೇಬೇಕು ನೀವು ಎದೊಳಿ ನಡ್ರಿ ಅಂತ. ಸೊ ಈಗ ಇದಾಗಿದ ತಕ್ಷಣ ಈಗ ಅವ್ರು ಮತ್ತೆ ಇವ್ರು ಹೆಂಗೋ ರೆಡಿ ಆಗಿದ್ದಾರೆ, ಇವ್ರಿಗೆ ಬಟ್ಟೆ ಹಾಕ್ಸಿ ಸೊ ರೀಲ್ಸ್ ಮಾಡಿಸ್ತೀನಿ. ನೆಕ್ಸ್ಟ್ ಕ್ವಶನ್ ಓಕೆನಾ, ಯಾಕೆ 3 ನಾಯಿ ಸಾಕಿದ್ದೀರಾ? ಆ್ಯಕ್ಚುಲಿ ನಮ್ಮ ಮನೇಲಿ ಒಂದು ಚೆರಿ ಇದ್ದ, ಅವಳು 2 ಬ್ರೌನಿ ಮತ್ತು ಬೆಲ್ಲ 2 ಸಾಕಿದ್ಲು ಅವಳು. ಸೊ 3 ಆಯಿತು ಅಷ್ಟೇ. ಮತ್ತೆ ಸಾಕಿರೋದನ್ನ ಏನು ಮಾಡೋಕ್ಕಾಗುತ್ತೆ, ನಮ್ಮ ಮಕ್ಕಳವರು. ಹೌದಪ್ಪ, ಏನು ಗೊತ್ತಾ ಈಗ ಆ್ಯಕ್ಚುಲಿ ಬ್ರೌನಿ ಬೆಲ್ಲ ಚೆರಿ 3 ಜನ ಬಿಟ್ಟಿರೋಕ್ಕಾಗಲ್ಲ. ಆಗಲ್ಲ. ಆಮೇಲೆ ಇನ್ನೊಂದೇನಂದ್ರೆ ಒಂದಷ್ಟು ಜನ ಇನ್ನು ಅವ್ರು ಬಂದಮೇಲೆ ನಾಯಿಗಳನ್ನ ಆಚೆ ಕಟ್ಟಾಕಿ ಹೈಜೀನ್ ಇಲ್ಲ ಅದು ಇದು ಅಂತ ಮಾಡ್ತಾರೆ. ನಮ್ಗೆ ಹೈಜೀನ್ ನೀವು ಯಾಕೆ ನಾಯಿನ ಅದ್ರ ಪ್ರೈವೇಟ್ ಪಾರ್ಟ್ಸ್ ಎಲ್ಲ ಮುಟ್ಬಿಟ್ಟು ಊಟ ಮಾಡ್ತೀರಾ ಕೈಯಲ್ಲಿ? ಹಂಗೆ ಯಾಕೆ ಮಾಡಕ್ ಹೋಗ್ತೀರಾ? ನೀಟಾಗಿ ತಿನ್ಬೇಕಾದ್ರೆ ಹ್ಯಾಂಡ್ ವಾಶ್ ಮಾಡ್ಕೊಂಡು ತಿನ್ನಿ, ಸರಿ ಹೋಗುತ್ತೆ. ನಮ್ಮ ಜೊತೆನೆ ಮಲಗೋದು. ಯಾರು ಏನು ಹೇಳಿದ್ರು ಅವರೇ ನಮ್ಗೆ ಹೈಜೆನಿಕ್. ಏನ್ ಗೊತ್ತಾ, ನಾವ್ ಹೆಂಗ್ ಸಾಕಿರ್ತೀವಿ ನಮಗ್ ಗೊತ್ತಿರುತ್ತೆ. ಸೊ ದಯವಿಟ್ಟು ಏನಂದ್ರೆ ಹೆಂಗಂದ್ರೆ ಹಂಗೆ ಅದಕ್ಕೆ ಒಂದು ಅಸಹ್ಯ ಆಗಲ್ಲ. ಪ್ರಾಣಿಗಳೇ ಗುಣದಲ್ಲಿ ಮೇಲು ಮಾನವರದಕ್ಕಿಂತ ಕೀಳು ಅಂತ. ಸೊ ನಾವು ಮಾನವರನ್ನ ಕೀಳಾಗೂ ಕಾಣಲ್ಲ, ನಾಯಿಗಳನ್ನ ಇದು ಏನದು ಮೇಲೆತ್ತಿ ಅಂದ್ರೆ ಯಾರು ಕೀಳಲ್ಲ ಯಾರು ಮೇಲಲ್ಲ. ಸೊ ನಮ್ಗೆ ಪ್ರಾಣಿಗಳು ಪ್ರಾಣ. ಸೊ ದಯವಿಟ್ಟು ನೆಗೆಟಿವ್ ಕಮೆಂಟ್ ಬೇಡ. ಅದು ಮಕ್ಕಳುಗಳ ತರ ನೋಡ್ತೀವಿ ನಾವು. ಅವರೇ ನಮ್ಮನ್ನು ಕಾಪಾಡ್ತೀವಿ ನಿಜವಾಗ್ಲೂ. ನೋಡ್ರಿ ನಮ್ ಸರಿ ಹೆಂಡ್ತಿ ಹೇಳು, ಮೊದಲನೇ ಹೆಂಡ್ತಿ. ಓಕೆ ನೆಕ್ಸ್ಟ್ ಕ್ವಶನ್ ಓಕೆನಾ. ವೆಂಕಿ ಬ್ರೋ, ಅರ್ಜುನ್ನ ದೂರ ಇಡಿ, ಫ್ರೆಂಡ್ಸ್ನೆಲ್ಲ ಮನೆಗೆ ಸೇರಿಸ್ಬಾರ್ದು. ಅಯ್ಯೋ ಪಾಪ ಅವ್ರಿಗೆ ಆಕ್ಚುಲಿ ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ. ಗೊತ್ತಿಲ್ಲ ಅನ್ನೋ ಕಾರಣಕ್ಕೆ ಹೇಳ್ತಾ ಇದೀವಿ ಕೇಳಿ. ಪಾಪ ನಿಮ್ಗೆ ಗೊತ್ತಿಲ್ಲ ಅಂತ. ಇವನು ನನ್ನ ಸ್ವಂತ ತಮ್ಮ, ನನ್ನ ಹಿಂದೆ ಹುಟ್ಟಿದ್ದವನು. ನಾನು ಹಿಂದೆ ಇವ್ರು ಹುಟ್ಟಾದ್ಮೇಲೆ ಇವನು ನನ್ನ ಸ್ವಂತ ತಮ್ಮ. ಒಂದೇ ತಂದೆ ಒಂದೇ ತಾಯಿ ಹುಟ್ಟವ್ರು ನಾವು. ಫ್ರೆಂಡ್ಸ್ಗಳು ಅಂದ್ರೆ ನನಗೆ ಫ್ರೆಂಡ್ಸ್ ಇದಾರೆ, ಆದ್ರೆ ಎಷ್ಟು ಇರ್ಬೇಕು ಅಷ್ಟೇ. ಎಲ್ಲಿ ನಮ್ಗೇನಂದ್ರೆ ಫ್ರೆಂಡ್ಸ್ ಒಂದ್ ಟೈಮಲ್ಲಿ ಇತ್ತು ಆತರ. ಎಲ್ಲಾರನ್ನು ನಂಬಿ ನಾವು ಆ ಮೋಸ ಅವೆಲ್ಲ ಬಿಡಿ, ಅವೆಲ್ಲ ಬೇಡ. ಯಾರನ್ನ ಇವಾಗ ಎಲ್ಲಿ ಇಡಬೇಕು ಅವ್ರವ್ರನ್ನ ಅಲ್ಲೇ ಇಟ್ಟಿದ್ದೀವಿ. ಸೊ ಓಕೆ ಅಂದರೆ ನೋಡೋಣ. ಫ್ರೆಂಡ್ಶಿಪ್ ಹಂಗೆ ಅಂದ್ಬಿಟ್ಟು ಲಾಯಲ್ ಆಗಿ ಫ್ರೆಂಡ್ಸ್ ಇರೋರು, ಫ್ರೆಂಡ್ಶಿಪ್ ಮಾಡ್ಕೊಂಡಿರೋರು ಇದ್ದಾರೆ. ಸೊ ಫ್ರೆಂಡ್ಶಿಪ್ ಬಗ್ಗೆ ನಾವು ಹೇಳ್ತಿಲ್ಲ, ಬಟ್ ನಮಗೆ ಆದಂಥ ಒಂದು ಅನುಭವಗಳು ನಮ್ಗೆ ಸಿಗ್ದವರೆಲ್ಲ ಬರೀ ಆ ಥರನೇ ಲಾಯಲ್ ಫ್ರೆಂಡ್ಸ್ ಅಂತ. ಅಂದರೆ ನಮ್ಗೆ ಯಾವ ನಾನಂತೂ ನೋಡಲೇ ಇಲ್ಲಪ್ಪ. ನಾನು ಎಷ್ಟೋ ಸತಿ ನಾನು ಇವನು ಮಾತಾಡ್ಕೊಂಡಿದ್ದೀವಿ, ನಾವು ಏನೋ ಒಂಥರ ಆ ವಿಚಾರದಲ್ಲಿ ಅನ್ಲಕ್ಕಿ. ಯಾಕೆಂದ್ರೆ ಆ ಒಂದು ಫ್ರೆಂಡ್ಶಿಪ್ ಬಾಂಡು ಅವೆಲ್ಲ ನಮ್ಗೆ ಸಿಗ್ಲೇ ಇಲ್ಲ, ಯಾರು ಸಿಗ್ಲಿಲ್ಲ ಲಾಯಲ್ ಆಗಿ. ಅದೊಂದು ಬೇಜಾರಿದೆ ಅವ್ರ ಬಗ್ಗೆ ಮಾತಾಡೋದು. ಈಗ ಯೂಟ್ಯೂಬ್ ಇಂದ ನಿಮಗೆ ಬರ್ತಿರೋ ಇನ್ಕಮ್ ಎಷ್ಟು? 10 ಲಕ್ಷ 20 ಲಕ್ಷ ಅಲ್ಲ. ಸೊ ಓಕೆ, ಅಂದರೆ ಇನ್ಕಮ್ನ ನಾವು ಹೇಳಂಗಿಲ್ಲ. ಮತ್ತು ಇನ್ನೂ ಏನು ಆ ಥರ ಏನು ನಮ್ಗೆ ಇನ್ನೂ ಅಷ್ಟೊಂದು ಬರ್ತಿಲ್ಲ. ನೀವು ಎಲ್ಲರೂ ಕಣ್ಣು ಟಕ್ಕಂತ ಬಿಟ್ಬಿಡ್ಬೇಕು ನಮಗೆ. ಬಿಟ್ಬಿಟ್ಟು ನಮ್ಮ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಮಾಡಿದ್ರೆ ಅವಾಗ ಸ್ವಲ್ಪ ಬರ್ಬೋದು, ನಾವು ಚೆನ್ನಾಗಿರ್ತೀವಿ. ನಮಗೊಂದು ಒಂದು ಸರ್ವೈವ್ ಆಗ್ಬೋದು ನಾವು. ಸೊ ನಮ್ಗೇನು ಬೇಕೋ ಲೈಫಿಗೆ ನಮ್ಗೆ ಏನೇನು ತಗೊಬೋದೋ ಅದೆಲ್ಲ ತಗೊಳ್ಳೋ ಥರ ಬರ್ತಿದೆ. ಸೊ ಅದನ್ನು ಇಷ್ಟೇ ಅಂತ ಹೇಳೋಕ್ಕಾಗಲ್ಲ, ಹೇಳೋದು ಬೇಡ. ಹೌದು, ಬೇಗ ಅದಕ್ಕೆ 50,000 ಸಬ್ಸ್ಕ್ರೈಬರ್ಸ್ ಮಾಡಿಸ್ಬಿಡಿ. ಸ್ವಲ್ಪ ನೋಡಿ, ನಮ್ಗೆ ಸ್ವಲ್ಪ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಮಾಡಿ. ಈಗ ಒಂದಿಷ್ಟು ಬರೋದ್ರಲ್ಲಿ ಒಂದಿಷ್ಟು ಬರ್ಸಿ. ಸೊ ಏನೇ ಆಗಲಿ, ಯಾರೇ ಯೂಟ್ಯೂಬರ್ಸ್ ಆಗಲಿ, ನಾವುಗಳೇ ಆಗಲಿ, ಯಾರೇ ಆಗಲಿ ಬೆಳೆದ್ರೆ ಅದೆಲ್ಲ ನಿಮ್ಮಿಂದ. ನೀವು ನೋಡಿ, ನೀವು ಪ್ರೀತಿ ಕೊಟ್ಟರೆ
ನಾವು ಬೆಳೆಯೋದಕ್ಕೆ ಸಾಧ್ಯ, ನಾವು ಏನು ಶೋಕಿ ಮಾಡೋಕ್ಕೆ ಸಾಧ್ಯ. ಸೊ ಇಲ್ಲ ಅಂದರೆ ಏನಿಲ್ಲ, ನೀವು ನಿಮ್ಮಿಂದನೇ ಅಲ್ಲ, ನೀವು ಅಷ್ಟೇ, ಚಾನಲ್ ಅಷ್ಟೇ ನಮ್ಮದು. ನಮ್ಮ ಬೆಳವಣಿಗೆ, ನಮ್ಮನ್ನು ಏಳ್ಸೋದು ಬೀಳ್ಸೋದು ಪ್ರತಿಯೊಂದು ನಿಮ್ಮ ಕೈಯಲ್ಲಿರುತ್ತೆ. ಸೊ ನೀವಿಲ್ಲದೆ ನಾವೇನೂ ಇಲ್ಲ. ಸೊ ತುಂಬ ಜನ ಒಂದು ಯೂಟ್ಯೂಬರ್, ನಾನು ದೊಡ್ಡ ಯೂಟ್ಯೂಬರು, ಅವ್ರನ್ನೇನು ಮಾತಾಡ್ಸೋದು ಆ ಥರ ಇದ್ದಾರೆ. ನಮ್ಗೆ ಆ ಥರ ನಾವು ಎಷ್ಟೇ ಒಂದು ಮಟ್ಟಕ್ಕೆ ಹೋದ್ರೆ ನಾವು ಆ ಥರ ಇಲ್ಲ. ಸೊ ನಿಮ್ಮಿಂದನೇ ನಾವು ಒಂದ್ಮೇಲೆ ಅವ್ರು ಹೆಂಗೆ ಇದು ಮಾಡಿದ್ರು ಮಾತಾಡ್ತೀವಿ. ಏನು ಅಲ್ಲ ಏನೇ ಅಂದರೆ ಪ್ರೀತಿ ಅಂತೂ ನಿಮ್ಮ ಮೇಲೆ ಖಂಡಿತವಾಗ್ಲೂ ಇವತ್ತಿಗೂ ನಮಗೆ ಲೇಟಾಗಿ ಸಪೋರ್ಟ್ ಸಿಗ್ತಿರ್ಬೋದು. ಸೊ ಏನಂದರೆ 1,000 ಸಬ್ಸ್ಕ್ರೈಬರ್ಸ್ ಇವಾಗ 29,000 ಆಗಿ ನಮಗೆ ಆಲ್ಮೋಸ್ಟ್ 3 ತಿಂಗಳು ಆಗ್ತಿದೆ. ಸೊ 30K ಬರೋದಕ್ಕೆ 3 ತಿಂಗಳು ಬೇಕಾಯ್ತು. ಸೊ ಹಂಗನ್ಬಿಟ್ಟು ನಾವು ನಿಮ್ಮ ಮೇಲೆ ಕೋಪ ಮಾಡೋದು ಅದೆಲ್ಲ ನಿಮ್ಗೆ ಇಷ್ಟ. ಅದು ಅದೇ ಏನಂದ್ರೆ ನಾವು ನಮ್ಮ ಪ್ರಯತ್ನ ಬಿಡಬಾರ್ದು. ಸೊ ಒಂದೆಲ್ಲ ದಿನ ನೀವು ಕೈ ಹಿಡಿದು ಎತ್ತು ಬೆಳೆಸ್ತೀರ ಅನ್ನೋ ನಂಬಿಕೆ ನಮಗಿದೆ. ಸೊ ಅದಕ್ಕೆ ಕ್ವಿಟ್ ಮಾಡ್ತಿಲ್ಲ ನಾವು. ಸೊ ಓಕೆ, ಈಗ ತೀರಾ ಪರ್ಸ್ನಲ್ ಕ್ವಶನ್, ತಪ್ಪು ತಿಳ್ಕೊಂಬೇಡಿ. ಪೂಜಾ ವೆಂಕಿ ಹನಿಮೂನ್ಗೆ ಎಲ್ಲೂ ಹೋಗಿಲ್ವಾ? ಹೋಗಿದ್ವಿ ಚಿಕ್ಕಮಂಗ್ಳೂರು ಇವ್ರಿಗೆ ಹೋಗಿದ್ರು, ಇವ್ರದ್ದು ತೋಟಕ್ಕೆ ಹೋಗಿದ್ವಿ. ಅದೇ ಹನಿಮೂನು. ಇನ್ನು ಹನಿಮೂನ್ಗೆ ಅಂತ ಯಾವುದಕ್ಕೂ ಪ್ಲಾನ್ ಮಾಡಿಲ್ಲ, ನೋಡೋಣ ಮುಂದೆ. ಸೊ ನಮ್ಮ ಮನೇಲಿ ಹೇಳಿದ್ರು, ಅವ್ರ ಮನೇಲಿ ಹೇಳಿದ್ರು, ನಾವೆಲ್ಲ ಹೇಳಿದ್ವಿ, ಕೇಳಲಿಲ್ಲ. ಸೊ ಬೇಡ ಈಗ ನಮಗೆ ಅಂತ ದುಡ್ಡು ಬೇಕು, ದುಡ್ಡು ಸೇವ್ ಮಾಡಬೇಕು ಅಂತ ಅವರು ಫ್ಯೂಚರ್ ಪ್ಲ್ಯಾನ್ ಮಾಡ್ತಿದ್ದಾರೆ. ಓಕೆ, ಅರ್ಜುನ್, ವೆಂಕಿ, ಪೂಜಾ, ಈಗ ನಿಮ್ಮ ಸಂಬಂಧ ಹೇಗಿದೆ? ಅಲ್ಲ, ನಿಜ ಇಲ್ಲ. ಸೊ ಮೊದಲು ಹಂಗಲ್ಲ, ಮೊದಲು ಇದ್ದಿದ್ದಕ್ಕಿಂತ ನಿಜವಾಗ್ಲೂ ಜಾಸ್ತಿ ಆಗಿದೆ ಈಗ. ಅಂದ್ರೆ ನನ್ನ ಅವನ ಬಾಂಡಿಂಗ್ ಅದೇ ಇದೆ. ಅಂದ್ರೆ ಅವನು ಯಾವತ್ತೂ ನನಗೆ ದುಶ್ಮನಿ ಅಲ್ಲ, ಅದು ಬಿಡಿ. ಅವಳು ಸ್ವಂತ ಏನಂದ್ರೆ ಒಂದು ಅಕ್ಕ ಇದ್ರೆ ತಂಗಿ, ತಂಗಿ ಅಕ್ಕ. ಆಕ್ಚುಲಿ ನನಗಿನ ಚಿಕ್ಕವರವರು. ಏನಂದ್ರೆ ಹಂಗಂತಲ್ಲ, ಅದಕ್ಕೆ ಅಂತ ಕರಿಬೇಕು, ನೆಕ್ಸ್ಟ್ ಇಂದ ಕರೀತಾನ ಅಂತ. ಅರ್ಜುನ್ ಯಾಕೆ ಪೂಜಾನ ಅತ್ತಿಗೆ ಅಂತ ಕರಿಯಲ್ಲ ಅಂತ ತುಂಬಾ ಜನ ಕೇಳ್ತೀರಾ. ನಾಚ್ಕಂತಾನೆ ಅದು ಏನು ಅದ್ ಬಿಡು, ಇದನ್ನ ಫಸ್ಟ್ ಮಾತಾಡು ಬಾಂಡಿಂಗ್. ಸೊ ಬಾಂಡಿಂಗ್ ಯಾವುದು? ನನ್ನೇ ಬಿಟ್ಬಿಟ್ಟಿರ್ತಾರೆ ಬಾಂಡಿಂಗ್ ಅಲ್ಲಿ. ನನ್ನನ್ ಬಿಟ್ಟು ಅವರೇ ಗುಳುಗುಳು ಅಂತ ನಗ್ತಾ ಇರ್ತಾರೆ. ಅಂದ್ರೆ ಹೊಸ್ದಾಗಿ ಯಾರೋ ಒಬ್ರು ಮನೆಗೆ ಬರ್ತಾರೆ ಅಂದಾಗ ಅವ್ರಿಗೆ ನಾವು ಎಷ್ಟು ಕಂಫರ್ಟೇಬಲ್ ಕೊಡ್ಬೇಕು, ನಾನು ಅಷ್ಟು ಅದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಕೊಡ್ತೀನಿ. ಸೊ ಏನಕ್ಕೆ ಅಂದರೆ ಇವಾಗ ಅವ್ರನ್ನ ಅಯ್ಯೋ ಬೇರೆ ಮನೆಯಿಂದ ಬಂದಿರೋರು ಅಂತ ನೋಡಬಾರ್ದು, ಯಾರೇ ಆಗಲಿ. ಸೊ ನಮ್ಮ ಮನೆಯವರು ಇವಾಗ ಹೌದು, ಅವ್ರು ನಮ್ಮ ಮನೆಯವರೇ ಇವಾಗ. ಸೊ ನಮ್ಮ ಅಣ್ಣನ ಹೆಂಡತಿ ಅಂದಮೇಲೆ, ನನಗೆ ಅತ್ತಿಗೆ ಅಂದಮೇಲೆ, ಸೊ ತಾಯಿ ಸಮಾನನೇ. ಸೊ ಅವ್ರನ್ನ ಬೇರೆಯವ್ರ ಥರ ನೋಡೋದ್ರಲ್ಲಿ ಅರ್ಥ ಇರಲ್ಲ. ಸೊ ನಾವು ಆರಾಮಾಗಿ ಫ್ರೀಯಾಗೇ ಇದ್ದೀವಪ್ಪ ನಾವು. ಅಂದರೆ ಹೊಸ್ದಾಗಿ ಮೀಟ್ ಆದಾಗ ಒಂದು ಮುಜುಗರ, ಆ ಥರ ಮುಜುಗರ ಇಲ್ಲ ನಮ್ಮ ಮಧ್ಯ. ಸೊ ನಾನೇನಾರು ಅವ್ರ ಊರಿಗೆ ಹೋದರೆ, ಸೊ ನಾನು ಸ್ವಲ್ಪ ಜಾಸ್ತಿ ನಾನ್ ವೆಜ್ಜು ಜಾಸ್ತಿ ತಿಂತೀನಿ, ಅದು ಅವ್ರಿಗೆ ಗೊತ್ತು. ಸೊ ಅವ್ರು ಫಸ್ಟ್ ನನ್ನ ತಟ್ಟೆಗೆ ಹಾಕೋದು, ಅಷ್ಟು ತಿಂತಾನೆ ಅಂದ್ಬಿಟ್ಟು ಆ ಥರ ಚೆನ್ನಾಗಿದ್ದೀವಿ ನಾವು. ಇವ್ರ ಜೊತೆ ಮಾತ್ರ ಸ್ವಲ್ಪ ಚೆನ್ನಾಗಿಲ್ಲ ನಾವು ಮನಸ್ತಾಪ. ಅದು ಆ್ಯಕ್ಚುಲಿ ತುಂಬ ಜನ ಸಬ್ಸ್ಕ್ರೈಬರ್ಸ್ ಗೊತ್ತಿಲ್ಲ, ನಾನು ಏನು ಜಗಳ ಆಡಲ್ಲ ಅಂತಲ್ಲ, ಎಷ್ಟು ಬೇಕೋ ಅಷ್ಟೇ ಇರ್ತೀವಿ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ಬಟ್ ನಾವು ಹಂಗಲ್ಲ, ನಾವು ಸಖತ್ ಕ್ಲೋಸ್ ಆಗಿದ್ವಿ. ನೋಡೋಣ. ಅದೇ ಅರ್ಜುನ್ ಯಾಕೆ ಪೂಜಾವನ್ನು ಅದಕ್ಕೆ ಅಂತ ಕರಿಯಲ್ಲ? ಅದೇ ನಾಚಿಕೆ ಸ್ವಭಾವ. ಇನ್ನು ಸ್ವಲ್ಪ ದಿನದಲ್ಲಿ ಕರೀತಾನೆ, ಅಡ್ಜಸ್ಟ್ ಆಗಿ ಹೋಗ್ತಾ ಹಿಂಗೆ. ಅದೇ ಯಜಮಾನ ಫಿಲಮ್ ಅಲ್ಲಿ ನಂಗೂ ಹಾಕಿ ಅಂತ ನಿಜವಲ್ಲದು ಏನು ಗೊತ್ತಾ, ಸೀರ್ ಮಾಡ ಅವಳು ಅವಾಗ ನಿಜವಾಗ್ಲೂ ನನಗೆ ಸೊ ಆ ಥರ ನಿಜವಲ್ಲ ಅದೇ ಅನ್ಕೊಂಡ್ವಿ, ನಾನು ಮಾತಾಡ್ಕೊಂಡ್ವಿ. ಸೊ ಓಕೆ, ಅರ್ಜುನ್, ವೆಂಕಿ, ಪೂಜಾ ಒಬ್ಬರ ಮೇಲೆ ಒಬ್ಬರಿಗೆ ಇರುವ ಒಪಿನಿಯನ್ ತಿಳಿಸಿ ಪ್ಲೀಸ್. ಇದು ನನ್ನ ರಿಕ್ವೆಸ್ಟ್. ಇದು ಒಬ್ರು ಮಾಡಿದ್ರು ಪಾಪ, ಅದು ನನಗೆ ಕಮೆಂಟ್ ಮಾಡಿ ಇದು ಮಾಡಿದ್ರು, ಮೆಸೇಜ್ ಮಾಡಿದ್ರು ಇನ್ಸ್ಟಾಗ್ರಾಮಲ್ಲಿ.
ಒಬ್ಬರ ಮೇಲೆ ಅಂದರೆ ಅಂದರೆ ನಿಮ್ಮ ಮೇಲೆ ನಿಮಗೆ ನನ್ನ ಮೇಲಿರೋ ಒಪಿನಿಯನ್ನು, ನನಗೆ ನಿಮ್ಮ ಮೇಲಿರೋ ಒಪಿನಿಯನ್ನು, ನಿಮ್ಮಿಬ್ರಿಗೆ ನನ್ನ ಮೇಲಿರೋ ಒಪಿನಿಯನ್ನು, ಆ ಥರ ಒಬ್ಬರ ಮೇಲೆ ಒಬ್ರಿಗೆ ಇರೋ ಒಪಿನಿಯನ್ನು. ನನಗೆ ಪೂಜಾ ನನ್ನ ಲೈಫ್ ಅಲ್ಲ ಒಪಿನಿಯನ್ ಅಂತ ಹೇಳು. ನಿನಗೆ ಅವ್ರು ಏನಾಗಬೇಕು ಅಂತ ಕೇಳ್ತಿಲ್ಲ. ನನ್ನ ಲೈಫ್ ನನ್ನಿದು ಪ್ರಾಣ, ನನ್ನ ಜೀವ ನಿನ್ನ ಒಪಿನಿಯನ್ ಏನು ಅವ್ರ ಮೇಲೆ? ಅಂದರೆ ಇವಾಗ ಹೊಸ್ದಾಗಿ ಮದುವೆ ಆಗಿರೋದು, ಸೊ ನೀವೇನೇ ಲವ್ ಮಾಡಿ ಮದುವೆ ಆದ್ರೂ ಮದುವೆ ಆದ್ಮೇಲೆ ಇದೆಯಲ್ಲ, ಸೊ ಆ ಒಂದು ಸರ್ವೈವ್ ಆಗ್ಬೇಕಲ್ಲ. ಅಂದರೆ ಪೂಜಾ ನನ್ನ ಅರ್ಥ ಮಾಡ್ಕೊತಾಳೆ, ಎಲ್ಲ ವಿಷಯದಲ್ಲೂ ಅರ್ಥ ಮಾಡ್ಕೊತಾಳೆ, ತುಂಬ ಅರ್ಥ ಮಾಡ್ಕೊತಾಳೆ. ಈ ಥರ ಅರ್ಥ ಮಾಡ್ಕೊಳ್ಳೋ ಹೆಂಡತಿ ಎಲ್ಲರಿಗೂ ಸಿಗಬೇಕು. ಈ ಥರ ಅರ್ಥ ಮಾಡ್ಕೊಂಡೋದ್ರೆ ಜೀವನ ತುಂಬ ಚೆನ್ನಾಗಿರುತ್ತೆ ಅಷ್ಟೇ. ನಿಮಗೆ ಸೇಮ್ ನನ್ನ ಸೈಡ್ ನನ್ನ ಮೇಲಿರೋ ಒಪಿನಿಯನ್ ಏನು? ನಿಮ್ಮೆಲ್ಲ ಫಸ್ಟಿಗೆ ನಾನು ನೀವು ತುಂಬಾ ಆಟಿಟ್ಯೂಡ್ ಇರುತ್ತೆ ಅನ್ಕೊಂಡಿದ್ದೆ. ಅದು ಏನಪ್ಪ ಎಲ್ಲ ನೋಡಿದ್ವಾಗ ಬಟ್ ಹಂಗಿಲ್ಲ. ನೋಡಿದಾಗ ಅನಿಸ್ತಾ? ನೋಡಿದ್ವಾಗ ಅನಿಸ್ತು. ಏನಕ್ಕೆ ಅನಿಸ್ತಾ ನಮ್ಗೆ ಆಟಿಟ್ಯೂಡ್ ಅಂತ? ನನಗೆ ಯಾಕೋ ಗೊತ್ತಿಲ್ಲ ಅನಿಸ್ತು ಅವತ್ತು. ಅದೇ ಏನ್ ಗೊತ್ತಾ, ತುಂಬಾ ಜನ ಕಾಮೆಂಟ್ ಹಂಗೆ ಮಾಡ್ತಾರೆ. ಬಟ್ ಒಟ್ಟಿಗೆ ಇದ್ದಾಗಲೇ ಗೊತ್ತಾಗೋದು ಯಾರಿಗೆ. ನಾನು ಯಾರ ಹತ್ರನೂ ಆಟಿಟ್ಯೂಡ್, ನಾನು ಮಾತಾಡೋದೇ ಹಿಂಗೆ, ನಾನು ಮಾತಾಡೋ ಶೈಲಿ ಹಂಗ ಅನ್ಸುತ್ತಾ, ಅದನ್ನ ಬಂದು ಅಟ್ಲೀಸ್ಟ್ ನೀಟಾಗಿ ಹೇಳಿದ್ರೆ ಅರ್ಥ ಮಾಡ್ಕೊಂಡು. ಅಪ್ಪ ಇವತ್ತು ಯಾವನೊಬ್ಬ ಬಂದಿದ್ದ, ನನಗೆ ಗೊತ್ತಿರೋನೇ, ಅವನು ಯಾರೋ ಗೊತ್ತಿರೋನೇ ತಗಡ ಅವ್ನು ನೋಡಿದಾನಂತೆ ಡೈರೆಕ್ಟ್ ಆಗಿ. ಅಲ್ಲ, ನಾನು ನಿಜ ಏನು ಗೊತ್ತಾ, ನಾನು ಯಾರ ಹತ್ರನೂ ಆಟಿಟ್ಯೂಡ್ ದೇವರಾಣೆ ತೋರಿಸಲ್ಲ. ಬಟ್ ನಾನು ಅದೇ ಹೇಳಿದ್ನಲ್ಲ, ಒಂದಷ್ಟು ಜನನ ನಾನು ಯಾರನ್ನ ನಂಬ್ತೀನೋ ಅವ್ರನ್ನ ಮಾತ್ರ ಹತ್ರ ಇಟ್ಕೊತೀನಿ. ಯಾರನ್ನ ನಂಬಲ್ವೋ ಅವ್ರನ್ನ ದೂರನೇ ಇಟ್ಟು ನಾನು ಮಾತಾಡ್ಸೋದು. ನನಗೆ ಆ ಒಂದು ಕಂಫರ್ಟಬಲ್ ಆ ಒಂದು ಝೋನ್ ಇರಬೇಕು. ಸೊ ನನಗೆ ಹೌದಪ್ಪ ಅವ್ರ ನಂಬಿಕೆ ಬರಬೇಕು, ಹಂಗಿದ್ರೆ ಮಾತ್ರನೇ ನಾನು ಮಾತಾಡೋದು ಅಷ್ಟೇ. ಅದೇ ನನಗೇನು ಒಪಿನಿಯನ್ ಇವ್ರ ಮೇಲೆ ಅಂತ ಅಂದರೆ, ನಾನು ಆ್ಯಟಿಟ್ಯೂಡ್ ಆ ಥರ ಎಲ್ಲ ಅಂದ್ಕೊಂಡಿರಲಿಲ್ಲ. ಬಟ್ ಏನೋ ಓಕೆ ಹೆಂಗೆ ಅಂದರೆ ಇವರು ಅಕ್ಸೆಪ್ಟ್ ಮಾಡ್ತಾರೋ ಅಂತ, ಅಥವಾ ತಮ್ಮ ಅಂದರೆ ಹೆಂಗೆ ನೋಡ್ತಾರೋ, ಸೊ ಆ ಥರ ಒಂದು ಒಪಿನಿಯನ್ ಇತ್ತು. ಬಟ್ ಅದಾದಮೇಲೆ ಅವರು ಯಾವಾಗ ಬಂದರು, ಸ್ಟಾರ್ಟಿಂಗ್ ಟೈಮಲ್ಲಿ ಬಂದ್ರಲ್ಲ, ಸೊ ಆಗಲೇ ನಾವು ಕ್ಲೋಸ್ ಆಗ್ಬಿಟ್ವಿ. ನನಗೆ ಅವ್ರನ್ನ ಫಸ್ಟ್ ಡೇನೇ ಕ್ಲೋಸ್ ಅಲ್ವಾ? ಹೌದು. ಸೊ ಆ ಥರ ಬಂದ್ಬಿಡ್ತು. ಸ್ಟಾರ್ಟಿಂಗ್ ಅನಿಸ್ಲಿಲ್ಲ ನನಗೆ ಅವ್ರ ಮೇಲೆ ಏನಿಲ್ಲ. ಅದು ಅದೇ ಒಂದು ತಂಗಿ, ಅಮ್ಮ ಇಲ್ಲ, ಅಮ್ಮ ಇದ್ದಿದ್ರೆ ಬೈದಿರೋ ತಂಗಿ ಅದಕ್ಕೆ ಫೀಲ್ ಇದೆ ಅವನಿಗೆ ಅಷ್ಟೇ. ಅಲ್ಲ ಅದಕ್ಕೆ ಫೀಲ್ ಹೌದು. ಬಟ್ ಅಂದರೆ ಏನಿಲ್ಲ ಆ ಥರ ನೆಗೆಟಿವ್ ಆಗಿ ಏನಿಲ್ಲ, ಪಾಸಿಟಿವ್ ಆಗಿ. ಸೊ ಅವ್ರು ಬಂದರೆ ನನ್ನ ಕೇರ್ ಮಾಡೋದಾಗಿರಲಿ. ಆಮೇಲೆ ನಿಜವೂ ನನ್ನ ಟ್ಯಾಬ್ಲೆಟ್ಸು ಅವ್ನು ಬಿಟ್ಟಾಕಿ ನನಗೆ ನನಗೆ ತುಂಬ ಕೋಲ್ಡ್ ಆಗ್ತಿರುತ್ತೆ, ಡಸ್ಟ್ ಅಲರ್ಜಿ ಜಾಸ್ತಿ. ಸೊ ನನ್ನ ಟ್ಯಾಬ್ಲೆಟ್ಸ್ ಆಗಲಿ, ಸೊ ನನಗೇನಾದ್ರು ಬೇಕು ಇಂಪಾರ್ಟೆಂಟ್ ಅಂತ ಅನ್ಸಿದ್ರೆ ಟ್ರಾವೆಲ್ ಮಾಡ್ಬೇಕಾದ್ರೆ ಅದನ್ನು ಅವ್ರು ಪರ್ಸನ್ ಇಟ್ಕೊಂಡ್ಬಿಡ್ತಾರೆ ಪಾಪ. ಸೊ ಅದೆಲ್ಲ ನಾನು ಅಬ್ಸರ್ವ್ ಮಾಡಿದೆ. ಅದೇ ಅಷ್ಟೇ. ಮತ್ತೆ ನನಗೆ ಇವನ್ ಮೇಲೆ ಒಪಿನಿಯನ್ ಹೊಡಿತೀನಿ ಬಿಡ್ತೀನಿ ಚಸ್ತೀನಿ ನನಗೆ ಇವನ್ ಮೇಲೆ ಒಪಿನಿಯನ್ ಏನಿಲ್ಲ, ಖಾಲಿ ಎಂಟಿ. ನಂದು ಅಷ್ಟೇ, ಏನಿಲ್ಲ, ಝೀರೋ. ಇವ್ರ ಮೇಲೆ 0.000 ಏನಿಲ್ಲ. ನಾನು ಅವನು ಏನು ಹೇಳ್ಕೊಳಂಗಿಲ್ಲ ಒಪಿನಿಯನ್. ಚಿಕ್ಕ ವಯಸ್ಸಿಂದ ಚೆನ್ನಾಗಿದ್ದೀವಿ, ಹಿಂಗೆ ನಾವು ಹಿಂಗೆ ಇರ್ತೀವಿ. ಸೊ ನಮ್ಮ ದೊಡ್ಡಣ್ಣನೂ ಅಷ್ಟೇ, ನಮ್ಮ ದೊಡ್ಡಣ್ಣನ ಜೊತೆನೂ ಅಷ್ಟೇ ಹಿಂಗೆ ಇದ್ದೀವಿ. ಸೊ ನಾವು ಇವಾಗ ಅವರು ಸಪ್ರೇಟು ಇದ್ದಾರೆ ಅಂತ, ಅವರು ಅಷ್ಟೇ, ಅವರು ಲೈಫು ಅಥವಾ ಅವ್ರದ್ದು ಸ್ವಲ್ಪ ಏನಂತಾರೆ ಲೈಫ್ನ ಸ್ವಲ್ಪ ಲೀಡ್ ಮಾಡಬೇಕಿತ್ತು ಅವರು. ಸೊ ಅದಕ್ಕೋಸ್ಕರ ಅವರು ಸಪ್ರೇಟ್ ಹೋದರೆ ಹೊರತು ನಮ್ಮ ಅತ್ತಿಗೆ ಆಗಲಿ ನಮ್ಮ ಅಣ್ಣ ಆಗಲಿ ಅವರೇ ನಮ್ಮ ಜೊತೆ ಜಗಳ ಮಾಡ್ಕೊಂಡು ಹೋಗಿಲ್ಲ. ಸೊ ನಾವೆಲ್ಲ ಒಟ್ಟಿಗೆ ಹಿಂಗೆ ಇದ್ದೀವಿ. ಸೊ ಓಕೆ, ಇಲ್ಲಿಗೆ Q&A ಮುಗೀತು. ಮತ್ತೆ ಸೊ ಮೋಸ್ಟ್ ಎಲ್ಲ ವೆಯ್ಟ್ ಇವ್ರು ಹೇಳಿದ್ದಲ್ಲ, ಏನೋ ಅನೌನ್ಸ್ ಮಾಡ್ತೀವಿ ಏನೋ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ರಲ್ಲ. ಸೊ ನಂದು ಅವಳದು ಕುಕ್ಕಿಂಗ್ ಚಾನಲ್ ಓಪನ್ ಮಾಡ್ತೀವಿ. ದಯವಿಟ್ಟು ಈಗ ನಮಗೆ ಎಷ್ಟು ಸಪೋರ್ಟ್ ಮಾಡ್ತಿದ್ದೀರಾ ಆ ಚಾನಲ್ಗೂ ಅಷ್ಟೇ ಸಪೋರ್ಟ್ ಮಾಡಿ ದಯವಿಟ್ಟು. ಸೊ ಕಾಲಿಗೆ ಇಟ್ಕೊಂಡಿದ್ದೀನಿ, ನಾನು ಸ್ವಲ್ಪ ಕಾಲು ಬಂದಿದ್ದೀನಿ, ಕಾಲು ಮರ್ಚ್ಕೊಂಡು ಕೇಳ್ತಾ ಇದ್ದೀನಿ. ತುಂಬ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನೆಲ್ನ ಇದು ಹೆಂಗೆ ಬೆಳೆಸ್ತಿದ್ದೀರಾ ಅದನ್ನು ಹಂಗೆ ಬೆಳೆಸಿ ಅಷ್ಟೇ. ಅದು ಒಳ್ಳೊಳ್ಳೆ ರೆಸಿಪೀಸ್ ಎಲ್ಲ ಮಾಡ್ತೀವಿ. ಸೊ ಏನಕ್ಕೆ ಅಂದರೆ ಆ್ಯಕ್ಚುಲಿ ಇವರು ತುಂಬ ರೆಸಿಪೀಸ್ ಮಾಡ್ತಾರೆ ಅವರು. ಸೊ ಆ ರೆಸಿಪಿನ ಈ ಚಾನಲಲ್ಲಿ ಹಾಕಿದ್ರೆ ಬೇಡ, ಅದು ಚೆನ್ನಾಗಿರೋದು. ತುಂಬ ಜನರು ಕಮೆಂಟ್ ಮಾಡ್ತಿದ್ರಿ, ಸೊ ನಮಗೆ ರೆಸಿಪಿ ಬೇಕು, ಇವಾಗ ಒಂದು ರೆಸಿಪಿ ತೋರಿಸ್ತೀವಿ, ಆ ರೆಸಿಪಿ ಬೇಕು ಅಂದರೆ ನಮಗೆ ಕನ್ಫ್ಯೂಸ್ ಆಗುತ್ತೆ, ಯಾವ ವ್ಲಾಗಲ್ಲಿ ನೋಡಿದ್ವಿ ಅಥವಾ ಯಾವ ವ್ಲಾಗಲ್ಲಿ ನೋಡಬೇಕು ಅನ್ನೋದು. ಸೊ ಬೆಟರ್ ನೀವು ವ್ಲಾಗ್ಗಿಂತ ಒಂದು ಕುಕ್ಕಿಂಗ್ ಚಾನಲ್ ಮಾಡಿಬಿಡಿ ಅಂತ ಸಜೆಸ್ಟ್ ಮಾಡಿದ್ವಿ. ಹಾಂ
ಸೊ ನಿಮ್ಗೆ ಈಸಿ ಆಗುತ್ತೆ ಹುಡ್ಕಕ್ಕೂ ಯಾವ ಓಕೆ ಇದು ಓಕೆ ಈ ಪೇಜ್ ಈ ಚಾನಲ್ಗೆ ಹೋಗ್ಬಿಟ್ಟು ಅಲ್ಲಿ ರೆಸಿಪಿನ ಹುಡುಕಿ ನೀವು ಮಾಡ್ಬೋದು. ಆಕ್ಚುಲಿ ಐಡಿಯಾ ಕೊಟ್ಟಿದ್ದೆ ಒಬ್ರು ಹೌದು ಸಬ್ಸ್ಕ್ರೈಬರ್, ಹೌದು ಪಾಪ ಅವ್ರಿಗೆ ಅವರು ಹೆಸರು ಮರ್ತೋಗ್ಬಿಟ್ವಿ ನಾವು. ಬಟ್ ಥ್ಯಾಂಕ್ ಯು, ನಿಮ್ಮ ಸಜೆಷನ್ಗೆ ನಾವು ಅರ್ಹರಾಗಿ ನಾವು ಸಜೆಷನ್ಗೆ ನಾವು ಒಪ್ಕೊಂಡು ನಿಮ್ಮ ಸಜೆಷನ್ನ ಕನ್ಸಿಡರ್ ಮಾಡಿ consider ಸೊ ಒಂದು ಹೊಸ ಚಾನಲ್ ಮಾಡೋಣ. ಹೌದು ನಮಗೂ ಅನ್ನಿಸ್ತು ವ್ಯಾಲಿಡೇ ಅದು. ಸೊ ನಮಗೂ ಇನ್ನೊಂದೇನೋ ಒಂದು ಸೈಡ್ ಇನ್ಕಮ್ ಥರ ಆಗುತ್ತದೆ. ಸೊ ಅದಕ್ಕೆ ಓಕೆ, ಇಷ್ಟು ಹೇಳ್ಬೇಕಿತ್ತು. ಈ Q&A ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿತ್ತು. ಆಮೇಲೆ ಆ ಚಾನಲ್ದು ಲಿಂಕು ಇನ್ನೂ ನಾವು ಚಾನಲ್ ಕ್ರಿಯೇಟ್ ಮಾಡಿಲ್ಲ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ನಾವು ಹೇಳ್ತೀವಿ. ಸೊ ಈ ಥರ ಚಾನಲ್ ಮಾಡಿದ್ದೀವಿ, ಒಂದು ರೆಸಿಪಿನ ಅಪ್ಲೋಡ್ ಮಾಡಿ ಅದ್ರದ್ದು ಆ ಲಿಂಕ್ನ ನಾವು ಡಿಸ್ಕ್ರಿಪ್ಷನಲ್ಲಿ, ಕಮೆಂಟ್ ಸೆಕ್ಷನಲ್ಲಿ ಪ್ರತಿಯೊಂದು ಎಲ್ಲೆಲ್ಲಾಗುತ್ತೋ ಸಾಧ್ಯ ಅಲ್ಲೆಲ್ಲ ಹಾಕಿರ್ತೀವಿ. ಸೊ ನೀವು ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ, ನಿಮ್ಗೇನಾರ ಇನ್ನೂ ಒಂದಷ್ಟು ಬೇಕಾಗಿತ್ತು ಕ್ವಶನ್ಸು, ಇನ್ನೂ ಒಂದಷ್ಟು ಕ್ವಶನ್ಸ್ ಇದೆ, ನಿಮ್ದೇನಾರ ಡೌಟ್ಸ್ ಇದೆ ಅಂತ ಅಂದರೆ ಬೇಕಾದ್ರೆ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಅಲ್ಲಿ ನಾವು ನಿಮಗೆ ನೆಕ್ಸ್ಟ್ ಪಾರ್ಟ್ 2 Q&A ಮಾಡ್ತೀವಿ, ಪಾರ್ಟ್ 2. ಸೊ ಓಕೆ, ನೆಕ್ಸ್ಟು ಇವರ ಲವ್ ಸ್ಟೋರಿ ಬರುತ್ತೆ, ಅಲ್ಲಿ ನಾನಿರಲ್ಲ, ಇವರಿಬ್ಬರೇ ಇರ್ತಾರೆ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡ್ತೀರಿ. ಮತ್ತೆ ಸಬ್ಸ್ಕ್ರೈಬ್ ಆಗಿ, ದಯವಿಟ್ಟು ಈ ಮಾತು ಹೇಳಬೇಕು, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಬೇಗ ಆದಷ್ಟು ಬೇಗ 30,000 ಮಾಡ್ಬಿಟ್ಟು 35,000ಕ್ಕೆ ರನ್ನಿಂಗ್ ಮಾಡಿ. 35 ಅಲ್ಲ 50,000 ಮಾಡಿಸಿ ಸಾಕು. ಎಷ್ಟು ದಿನ 30, 20, 25 ವರ್ಷ ಸಾಕು. ಸೊ ಈಗ 50, ನೆಕ್ಸ್ಟ್ 50 ಟಾರ್ಗೆಟ್. ಏನು 30 ಮಾಡಿದ್ರಿ, 20 ಅಷ್ಟೇ. ಒಂದು ಮೈಲ್ ಸ್ಟೋನ್ ಅಂತ ಒಂದು ಖುಷಿ ಆಗುತ್ತೆ. ಸೊ ಓಕೆ, ಇಷ್ಟೇ ಅಂತ ನಾವು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ. ನೆಕ್ಸ್ಟ್ ಬ್ಲಾಗಲ್ಲಿ ಒಂದು ಹೊಸ ಕಂಟೆಂಟ್ ಜೊತೆ ನಿಮ್ಮೆಲ್ಲರ ಮುಂದೆ ಸಿಗೋವರೆಗೂ Bye, ಬಾಯ್ bye, ಬಾಯ್, take ಟೇಕ್ care, ಕೇರ್, love ಲವ್ you ಯು all. ಆಲ್.